ಅಧಿಕಾರಿಗಳ ಹೆಸರು ಬರೆದು ಮಾಟ ಮಂತ್ರ ಆರೋಪ. ನಿಂಬೆಹಣ್ಣು ಕುಂಕುಮ ಮಿಶ್ರಿತ ಅಕ್ಕಿ ಪತ್ತೆ, ಭಯಭೀತರಾಗಿರುವ ಅಧಿಕಾರಿಗಳು. ನಡು ರಸ್ತೆಯಲ್ಲೇ ಯುವಕನ ಭೀಕರ ಕೊಲೆ, ಬೆಚ್ಚಿಬಿದ್ದ ಸಾರ್ವಜನಿಕರು, ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು. ಲೋಕಸಭೆಯಲ್ಲಿ ಸಂಸದ ಸುಧಾಕರ್ 2 ಖಾಸಗಿ ಮಸೂದೆಗಳ ಮಂಡನೆ, ರೈತರಿಗೆ ವರದಾನ, ಗ್ರಾಮೀಣ ಕುಟುಂಬಗಳ ಅಭಿವೃದ್ಧಿಗೆ ಸಹಕಾರಿ. ಹೆಲ್ಮೆಟ್ ಹಾಕದವರಿಗೆ ಪೊಲೀಸರಿಂದ ದಂಡ, ಉಚಿತ ಹೆಲ್ಮೆಟ್ ನೀಡಿ ಜಾಗೃತಿ. ಡಿಸೆಂಬರ್ 11ರಿಂದ ದ್ವಿಚಕ್ರ ವಾಹನದಾರರಿಗೆ ಹೆಲ್ಮೆಟ್ ಕಡ್ಡಾಯ ಆದೇಶ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಅದೊಂದು ಸರ್ಕಾರಿ ಇಲಾಖೆಯಲ್ಲಿ 8 ತಿಂಗಳ ಹಿಂದೆ ನೇಮಕಗೊಂಡಿರುವ ಅಧಿಕಾರಿಯ ಹೆಸರು ಬರೆದು ನಿಂಬೆಹಣ್ಣು ಕುಂಕುಮ ಅಕ್ಕಿ ಚೆಲ್ಲಿ ಸರ್ಕಾರಿ ಕಚೇರಿಯಲ್ಲೇ ಮಾಟ ಮಂತ್ರ ಮಾಡಿರುವ ರೀತಿ ಇರಿಸಿದ್ದು ಇಲಾಖೆಯ ಅಧಿಕಾರಿಗಳಿಗೆ ನಡುಕ ಉಂಟಾಗಿದೆ. ಸರ್ಕಾರಿ ಕಚೇರಿಯಲ್ಲ ಇರತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಯ ಮೇಲೂ ವಾಮಾಚಾರ ಪ್ರಯೋಗ ಮಾಡೋದನ್ನು ಕೇಳಿದ್ದೀರಾ? ಕೇಳದೇ ಇದ್ದರೆ ಇಲ್ಲಿದೆ ನೋಡಿ ಅಂತ ಒಂದು ಕತೆ. ಸರ್ಕಾರಿ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ಅಕ್ಕಿಯಲ್ಲಿ ಅಬ್ದುಲ್ಲಾ ಅಂತ ಹೆಸರು ಬರೆದು ಪಕ್ಕದಲ್ಲಿ ಕಡ್ಡಿಗಳನ್ನು ಚುಚ್ಚಿದ 10 ನಿಂಬೆಹಣ್ಣುಗಳನ್ನು ಇಟ್ಟಿರೋದು. ಇದು ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ. ಹೌದು, 8 ತಿಂಗಳ ಹಿಂದೆಯಷ್ಟೇ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಗೆ ಬೆಂಗಳೂರು ಮೂಲದ ಅಬ್ದುಲ್ ಖಾದಿರ್ ಇವರು SDA ಆಗಿ 2ಯ ದರ್ಜೆ ಸಹಾಯಕರಾಗಿ ನೇಮಕಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗುರುವಾರ ಹುಣ್ಣಿಮೆ ಆಗಿದ್ದರಿಂದ ಯಾರೋ ದುಷ್ಕರ್ಮಿಗಳು ಮಾಟ ಮಂತ್ರ ವಾಮಾಚಾರ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸರಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ನಿಂಬೆಹಣ್ಣುಗಳಿಗೆ ಕಡ್ಡಿಗಳನ್ನು ಚುಚ್ಚಿ ಕುಂಕುಮ ಬೆರೆಸಿದ ಅಕ್ಕಿಯನ್ನು ಎರಚಿ ಅದರಲ್ಲಿ ಅಬ್ದುಲ್ಲಾ ಅಂತ ಸರ್ಕಾರಿ ನೌಕರನ ಹೆಸರು ಬರೆದು ಹೋಗಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಕ್ರೀಡಾಂಗಣಕ್ಕೆ ಬಂದ ಕ್ರೀಡಾಪಟುಗಳು, ಸಾರ್ವಜನಿಕರು ಇದನ್ನೆಲ್ಲ ಕಂಡು ಏನಪ್ಪ ಇದು ವಾಮಾಚಾರ ಅಂತ ಭಯಭೀತಿಗೊಂಡಿದ್ದಾರೆ. ಸರ್ಕಾರಿ ಕಚೇರಿಯ ಆವರಣದಲ್ಲಿ ಅಷ್ಟೇ ಅಲ್ಲದೆ ಕ್ರೀಡಾಂಗಣದ ಸುತ್ತಲೂ ಅಲ್ಲಲ್ಲಿ ನಿಂಬೆಹಣ್ಣು ಕುಂಕುಮ ಬಿಸಾಡಿ ಜನರು ಭಯ ಪಡುವಂತೆ ಮಾಡಿದ್ದಾರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇದೇ ಚಿಕ್ಕಬಳ್ಳಾಪುರದವರು. ಕೆಳಗಿನ ತೋಟದಲ್ಲೇ ನಾನು ವಾಸವಾಗಿರೋದು. ಬೆಳಗ್ಗೆ ಸಾಯಂಕಾಲ ನಾನು ವಾಕ್ ಬರ್ತೀನಿ. ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, ಮತ್ತು ಸಾಯಂಕಾಲ 6 ಗಂಟೆಗೆ ಬರ್ತೀನಿ. ಆದರೆ ನನ್ನ ಜೀವನದಲ್ಲಿ 25 ವರ್ಷದಿಂದ ನಾನು ವಾಕ್ ಮಾಡ್ತಾಯಿದ್ದೀನಿ. ಆದರೆ ಇಂಥ ಸನ್ನಿವೇಶ ನಾನು ಯಾವತ್ತೂ ನೋಡಿಲ್ಲ. ಮುಂದಕ್ಕೆ ಬರೋದಾರ ಇಲ್ಲಿ ನೋಡ್ಕೋಬೇಕು. ಫೀಲ್ಡಲ್ಲಿ ಬಂದವರೆಲ್ಲ ಇವತ್ತು ವಾಪಸ್ ಹೋಗಿದ್ದಾರೆ. ಎಷ್ಟೋ ಜನ ಉದ್ದಕ್ಕೂ ನಿಂಬೆಹಣ್ಣು ಹೊಡೆದು ಕಾಳು ಹಾಕಿ ಕೆಂಪು ಬಣ್ಣ ಹಾಕಿ ಎಲ್ಲೆಲ್ಲಿ ವಾಕ್ ಮಾಡ್ತಾರೆ ಜನ, ಎಲ್ಲೆಲ್ಲಿ ಜನ ಕೂತ್ಕೊತಾರೆ, ಎಲ್ಲೆಲ್ಲಿ ಅವ್ರಿಗೆ ಬೇಕಾದ ಜಾಗದಲ್ಲಿ ಇರ್ತಾರೆ, ಅಂಥ ಜಾಗದಲ್ಲಿ ಎಲ್ಲ ನಿಂಬೆಹಣ್ಣುಗಳಿಕ್ಕಿ ಎಲ್ಲನೂ ಅಲ್ಲಿ ಹೋಗ್ಬಾರ್ದು ಯಾರು ಆ ಥರ ಮಾಡಿಕ್ಕಿದ್ದಾರೆ. ಆ ಕಡೆ ನೋಡಿದ್ರೆ ಸ್ಟೇಡಿಯಮಲ್ಲಿ ಹೆಸರು ಬರ್ತಾರೆ, ಯಾರು ಅಬ್ದುಲ್ಲಾ ಅಂತ ಬರ್ತಿದ್ದಾರೆ. ಏನು ಇಲ್ಲಿ ಸ್ಟೇಡಿಯಮಲ್ಲಿ ನೈಟ್ ವಾಚ್ಮ್ಯಾನ್ಗಳಿರೋದಿಲ್ಲ. ಏನೋ ರಾತ್ರಿ ಆದರೆ ಗಬೋ ಅಂತ ಇರ್ತದೆ, ಕೇಳೋರಿಲ್ಲ ಇಲ್ಲಿ ಯಾರು ಏನು ಮಾಡ್ತಾರೆ ಅಂತ. ಅದು ನೋಡಿ ನಮಗೆ ಭಯ ಅನ್ನಿಸ್ತಾ ಇದೆ. ಮತ್ತು ನಮಗೆ ಏನಾಗುತ್ತಪ್ಪ ಅಂತ ನೋಡ್ತಾ ಇದ್ದಾರೆ. ಪಾಪ ಬಂದವರೆಲ್ಲ ವಾಪಸ್ ಹೋದರು. ಈ ಸ್ಥಿತಿಗೆ ಯಾರು ಕಾರಣ ಏನು ಅನ್ನೋದನ್ನು ಎನ್ಕ್ವೈರಿ ಮಾಡಬೇಕು. ಸ್ವಲ್ಪ ಇಲ್ಲಿ ದಿಗ್ಲು ಬೈದ ರಾತ್ರಿ ಹೊತ್ತು ಇಲ್ಲಿ ಕಾವಲು ಹಾಕಬೇಕು. ಏನು ಮಾಡಿದ್ದಾರೆ? ಎಲ್ಲ ನಿಂಬೆಹಣ್ಣು ನಿಂಬೆಹಣ್ಣು ಕೆಂಪುದು ಅಕ್ಷಂತಗಳು ಹಾಕ್ಬಿಟ್ಟು ಕೆಂಪು ಬಣ್ಣ ಹಾಕ್ಬಿಟ್ಟು ಮಾಟ ಮಂತ್ರ ಥರ ಮಾಡಿದ್ದಾರೆ. ನಂಬಬೇಕು. ಇನ್ನು ನಂಬಿಲ್ಲ ಅಂದರೆ ಟಿವಿಗಳಲ್ಲಿ ತೋರಿಸ್ತಾರೆ, ಟಿವಿಗಳಲ್ಲಿ ಎಲ್ಲದರಲ್ಲಿ ತೋರಿಸ್ತಾ ಇರ್ತಾರೆ ಯಾವ ಥರ ಮಾಡ್ತಾರೆ. ಸೀರಿಯಲ್ಗಳಲ್ಲಿ ತೋರಿಸ್ತಾರೆ, ಅವೆಲ್ಲ ನೋಡ್ತಾ ಇರಲ್ಲ ಮನೆಗಳಲ್ಲಿ, ನಾವು ನೋಡ್ತೀವಲ್ಲ. ಆಗಿದು ಅವರು ಎಂಥ ಬಾಧೆ ಬೀಳ್ತಾರೆ ಅಂತ. ಇವಾಗ ಕಾಲುಗಳೆಲ್ಲ ಊತ ಬರೋದು, ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿಯಾಗಿ ಮೆಂಟಲ್ ಶಾಕ್ ಥರ ಆಗೋದು, ಇವೆಲ್ಲ ಮಾಡಿರೋರು ಯಾರೋ ಹೆಸ್ರಿಗೆ ಮಾಡಿಸಿರ್ತಾರೋ ಏನಾಗಿರ್ತದೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ರಾತ್ರಿ ಹೊತ್ತು ಕಾವಲು ಇರಬೇಕು. ಸರಿಯಾಗಿ ನಾವು DC ಸಾಹೇಬ್ರಿಗೆ ಇಲ್ಲಿ ಆಗ್ತಾ ಇರೋದೆಲ್ಲ ಹೇಳಿದ್ದೀವಿ. ಗಾಂಜಾಗಳು ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಇಲ್ಲಿ ಲೇಡೀಸ್ ಬರೋರು ಯಾವ ಥರ ಭಯ ಪಡ್ತಾರೆ? ಎಲ್ಲರೂ ಭಯ ಪಡ್ತಾರೆ, ಎಲ್ಲ ಭಯ ಬೀಳ್ತಾರೆ, ಎಲ್ಲನೂ ತೊಂದರೆ ಬೀಳ್ತಾ ಇದ್ದಾರೆ ಪಾಪ. ಇವಾಗ ದಿನ ಬರ್ತಾರೆ ಲೇಡೀಸ್ ಪಾಪ, ಏನೋ ಕಾಯಿಲೆ. ಇವಾಗ ಶುಗರ್ ಪೇಷೆಂಟ್ಗಳು ಬರ್ತಾರೆ, ಇಲ್ಲಿ ವಯಸ್ಸಾದವ್ರು ಬರ್ತಾರೆ. ಬಂದವರು ನಾನು ನೋಡ್ತಾನೆ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಈ ಕಡೆ ಬನ್ನಿ ಅಂತ. ಈ ಕಡೆನೂ ಹೊಡೆದವ್ರೆ, ಎಲ್ಲ ಕಡೆನೂ ಫೀಲ್ಡೆಲ್ಲ ಹೊಡೆದವ್ರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ.
ಇನ್ನು ಇದೇ ಮೊದಲ ಬಾರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಈ ರೀತಿಯ ಘಟನೆ ನಡೆದಿದ್ದು ಕ್ರೀಡಾಪಟುಗಳು ಸಾರ್ವಜನಿಕರು ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದಂತಹ ಅಧಿಕಾರಿಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುವ ಅಬ್ದುಲ್ ಖಾದಿರ್ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದಿದ್ದೇ ತಡ ಅಧಿಕಾರಿಗಳಿಗೆ ನಡುಕ ಉಂಟಾಗಿದ್ದು ಸ್ಥಳಕ್ಕೆ ಹೋಗಲು ಭಯಗೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಕಚೇರಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳನ್ನು ತೆರವು ಮಾಡಿಸಿದ್ರು. ಇದನ್ನ ಅರ್ತಿದ್ದ ದುಷ್ಕರ್ಮಿಗಳು ಅಬ್ದುಲ್ಲಾ ವಿರುದ್ಧ ಈ ರೀತಿಯ ವಾಮಾಚಾರದಂತಹ ಒಂದು ಕೃತ್ಯ ಎಸಗಿರೋದನ್ನ ಕಂಡು ಅಧಿಕಾರಿಗಳು ದಿಗ್ಭ್ರಮೆಗೊಂಡಿದ್ದಾರೆ. ಸರ್ ಅಂದರೆ ರಾತ್ರಿನೇ ಮಾಡಿದ್ದಾರೆ, ಅದು ಬೆಳಿಗ್ಗೆ ಮಾಡಿಲ್ಲ. ರಾತ್ರಿ 10:30 ತನಕ ನಾನು ಇಲ್ಲೇ ವಾಕ್ ಮಾಡ್ಕೊಂಡಿದ್ದೆ ಸರ್. ಹಾಗಾಗಿ ರಾತ್ರಿನೇ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಒಂದು 15ರಿಂದ 20 ಕಡೆ ನಿಂಬೆಹಣ್ಣು ಇಟ್ಟಿದ್ದಾರೆ, ಮತ್ತು ಅಕ್ಕಿ ಕಾಳು ಹಾಕಿದ್ದಾರೆ. ಅದನ್ನು ಕುಂಕುಮದಲ್ಲಿ ಕಲಸ್ಬಿಟ್ಟು ಹಾಕಿದ್ದಾರೆ, ಮತ್ತು ಅದಕ್ಕೆಲ್ಲ ಕಡ್ಡಿ ಚುಚ್ಚಿದ್ದಾರೆ. ಅಲ್ಲಿ ಹೆಸರು ಬರೆದಿಟ್ಟಿದ್ದಾರೆ, ಯಾರು ಅಂತ ಏನು ಗೊತ್ತಿದೆ? ಹೆಸರು ಬರೆದಿಟ್ಟಿರೋದು ಅಬ್ದುಲ್ ಹೆಸರು ಬರೆದಿದ್ದಾರೆ. ಅವ್ರು ನಮ್ಮಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ರು ಸರ್. ಮೇಡಮ್, ಯಾಕೆ ಏನು ಉದ್ದೇಶ ಮೇಡಮ್ ಆ ಥರ ಮಾಡಿರೋದು? ಸರ್ ನನಗೆ ಹುಣ್ಣಿಮೆ ಅಂತ ಮಾಡಿರ್ಬೋದು, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾಯಿದ್ರು ಹುಣ್ಣಿಮೆಯಿಂದ ಇರೋದ್ರಿಂದ ಆ ಥರ ಮಾಡಿದ್ದಾರೆ ಅಂತ. ಅಲ್ಲ, ನೀವು ಮೇಲ್ನೋಟಕ್ಕೆ ನೋಡೋಕ್ಕೆ ಅದೇನು ಮಾಟ ಮಂತ್ರ ಥರ ಕಾಣ್ತದೆ ಏನು ಮೇಡಮ್? ಸರ್ ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟು ನಂಬಿಕೆನೂ ಇಲ್ಲ, ಮತ್ತು ಮಾಟ ಮಂತ್ರನ ನಂಬೋದು ಇಲ್ಲ. ನಾನು ಏನಿದ್ರು ದೇವ್ರು ನಂಬ್ತೀನಿ. ನಮ್ಮ ಮೇಲಧಿಕಾರಿಗಳು ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಮಾಟ ಮಂತ್ರದ ಬಗ್ಗೆ ಎಲ್ಲ ನನಗೆ ನಂಬಿಕೆ ಇಲ್ಲ. ಅಲ್ಲ, ಸರ್ಕಾರಿ ಆಫೀಸಲ್ಲಿ ಈ ಥರ ಮಾಡಿದ್ದಾರೆ ಒಂದು ರೀತಿಯಾಗಿ ಎಲ್ಲರಿಗೂ ಸರ್ ಎಲ್ಲೂ ಸರ್ಕಾರಿ ಆಫೀಸಲ್ಲಿ ಅಂತಲೇ ಅಲ್ಲ, ಎಲ್ಲೂ ಕೂಡ ಮಾಡೋಕ್ಕೆ ಹೋಗಬಾರ್ದು, ಆದರೆ ಮಾಡಿದ್ದಾರೆ. ಮನುಷ್ಯತ್ವ ಇಲ್ಲದೆ ಇರೋ ಜನ ಅಂತ ಹೇಳ್ಬೋದು ಸರ್. ಯಾವ್ದಾದ್ರು ಬೆದರಿಕೆ ಇತ್ತು ಮೇಡಮ್ ಆ ಥರ? ಯಾರಾದ್ರೂ ಅನುಮಾನ ಇದೆಯಾ ಸರ್? ಅಂದರೆ ನನಗೆ ಇಂಡೈರೆಕ್ಟಾಗಿ ಬೆದರಿಕೆ ಹಾಕ್ತಾಯಿದ್ರು. ನೀವು ತುಂಬ ದಿನ ಇರಲ್ಲ, ಇಲ್ಲಿ ಕೆಲಸ ಮಾಡಲ್ಲ, ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ತೀವಿ, ಮಿನಿಸ್ಟರ್ ಹತ್ರ ಹೇಳ್ತೀವಿ, ಮತ್ತು ಕಮಿಷನರ್ಗೆ ಹೇಳ್ತೀವಿ, ಆ ಥರ ಎಲ್ಲ ಬೆದರಿಕೆ ಮಾಡ್ತಾಯಿದ್ರು ಸರ್. ಆದರೆ ನಾನು ಯಾವುದೂ ತಲೆಗೆ ಇಟ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ ಸರ್ ನನಗೆ. ಅಲ್ಲ, ಅವ್ರದ್ದು ಸಹಕಾರ ಏನಂಗೆ ಕೊಡಲಿಲ್ಲ ಅಂತನಾ ಅಥವಾ ಈ ಥರದ್ದು ಏನಾದ್ರು ಅದಕ್ಕೆ ಮಾಡಿರ್ಬೋದಾ ಅಂತ ಈ ಥರ? ಸರ್ ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡು ಕೆಲಸ ಆ ಥರ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಹೇಳಿದ್ದಾರೆ. ನಿಮ್ಮ ಹೆಸರು ಮೇಡಮ್? ಜಯಲಕ್ಷ್ಮಿ ಬಾಯಿ, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಚಿಕ್ಕಬಳ್ಳಾಪುರ. ಇಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರ? ನಾನು ಕೇಸ್ ವರ್ಕರ್ ST. ಅಲ್ಲಿ ಹೇಗೆ ಬೆಳಿಗ್ಗೆ ಏನಂತ ನೋಡಿದ್ರು? ನೋಡಿದಾಗ ಬೆಳಗ್ಗೆ ನಾನು ಬರೋಕ್ಕಿಂತ ಮುಂಚೆ ನಮ್ಮ ಸ್ಟಾಫ್ ಅವರು ಇದ್ದಾರೆ ಇಲ್ಲಿ, ಅವರು ಈ ಥರ ಬರ್ದವ್ರೆ ಅಂತ ವಿಡಿಯೋ ಮಾಡಿಬಿಟ್ಟು ಫೋಟೋಸ್ ಹಾಕಿದ್ದಾರೆ ನನಗೆ ವಾಟ್ಸಪ್ಗೆ. ಏನಂತಿತ್ತು? ಈ ಥರ ಬರ್ದವ್ರೆ ನೋಡಿ ಸರ್, ಈ ಥರ ಎಲ್ಲ ಮಾಡಿದ್ದಾರೆ ಅವರು, ಯಾರು ಅಂತ ಗೊತ್ತಿಲ್ಲ, ಯಾರೋ ಮಾಡಿ ಹೋಗಿದ್ದಾರೆ ಈ ಥರ, ಇದೆಲ್ಲ ಹಿಂಗಿದೆ ಅಂದರೆ ನಾನು ಅದು ಫೋಟೋಸ್ ಎಲ್ಲ ನೋಡಿಬಿಟ್ಟು ನಾನು ನನ್ನ ಮೇಡಮ್ಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲ, ಬಂದಿದ್ರೆ ಇಲ್ಲಿಗೆ ನೋಡಿದ್ರೆ ಅದನ್ನ ನಾನು ಅಲ್ಲಿ ಹೋಗಲಿಲ್ಲ. ಏನಂತ ಬರ್ದಿದ್ರು? ನನ್ನ ಸೇಫ್ಟಿಗೆ ನಾನು ಅಲ್ಲಿ ಹೋಗಲಿಲ್ಲ. ಅಬ್ದುಲ್ ಅಂತ ಬರ್ದಿದ್ದಾರೆ ಅಲ್ಲಿ. ಬರ್ಬಿಟ್ಟು ಏನೋ ನಿಂಬು ಎಲ್ಲ ಹಾಕೋರೆ ಇಲ್ಲಿ. ನಿಂಬೆಹಣ್ಣೆ? ಹಾಂ, ನಿಂಬೆಹಣ್ಣೆ. ಭಯ ಆಗ್ತಿದೆ ನೋಡಿ? ಭಯ ಆಯ್ತಾ ನಿಮಗೆ? ಭಯ ಆಯ್ತಾ ನಿಮಗೆ? ನನ್ನ ಸೇಫ್ಟಿ ನಾನು ನೋಡ್ಕೋಬೇಕಲ್ವಾ, ಅದಕ್ಕೆ ನಾನು ಆ ಕಡೆ ಹೋಗಲಿಲ್ಲ. ಅಲ್ಲ, ಇದರಿಂದ ಭಯ ಆಗಿದೆ ನಿಮಗೆ? ಹೌದು, ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿದೆ. ಯಾರು ಮಾಡಿರ್ಬೋದು ಅಂತೇನು ಅನುಮಾನ ಇದೆಯಾ? ಏನು ಅನುಮಾನ ಇಲ್ಲ. ನಿಮ್ಗೆ ಯಾರಾದರೂ ಎದುರಾಳಿಗಳಿದ್ದಾರೆ ಆ ಥರ? ಇನ್ನು ಪ್ರತಿನಿತ್ಯ ಸರಂಬಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗಾಗಿ ಬೆಳಗ್ಗೆ ಸಂಜೆ ವಾಯು ವಿಹಾರಕ್ಕಾಗಿ ಬರುತ್ತಾರೆ. ಜೊತೆಗೆ ಯುವ ಕ್ರೀಡಾಪಟುಗಳು ತರಬೇತಿಗೆ ಅಂತ ಬರ್ತಾರೆ. ಆದರೆ ಸರ್ಕಾರಿ ಕಚೇರಿ ಮತ್ತು ಕ್ರೀಡಾಂಗಣ ಎಲ್ಲ ನಿಂಬೆಹಣ್ಣು, ಅಕ್ಕಿ, ಕುಂಕುಮ ಏರ್ಚಿರೋದಕ್ಕೆ ಅಧಿಕಾರಿಗಳಿಂದ ಹಿಡಿದು ಸಾರ್ವಜನಿಕರವರೆಗೂ ಕ್ರೀಡಾಂಗಣಕ್ಕೆ ಹೆಜ್ಜೆ ಇಡೋಕ್ಕೆ ಭಯ ಪಡುವಂತಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಡು ರಸ್ತೆಯಲ್ಲೇ ಯುವಕನನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ಭೀಕರವಾಗಿ ಯುವಕನನ್ನು ಹತ್ಯೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ ಡಿ ಕ್ರಾಸ್ ಬಳಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ನಡೆದಿದೆ. ಮೃತ ಯುವಕ ತಿಪ್ಪಗಾನಹಳ್ಳಿ ಮೂಲದ 28 ವರ್ಷದ ಪವನ್ ಎಂದು ಗುರುತಿಸಲಾಗಿದೆ.
ದೊಡ್ಡಬಳ್ಳಾಪುರ ನಗರದ ಯಲಹಂಕ ಇಂದೂಪುರ ರಸ್ತೆಯ ಚರ್ಚ್ ಮುಂಭಾಗದಲ್ಲಿ ಕಳೆದ ರಾತ್ರಿ 10 ಗಂಟೆಗೆ ಸುಮಾರಿಗೆ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಮೃತ ಪವನ್ ತಂದೆ ತಾಯಿಗೆ ಇಬ್ಬರು ಮಕ್ಕಳಿದ್ದು ತಂದೆ ತೀರಿ ಹೋಗಿದ್ದು ಅಣ್ಣ ಸಹ ತೀರಿ ಹೋಗಿದ್ದಾನೆ. ಮೃತ ಪವನ್ ಗುರುವಾರ ರಾತ್ರಿ ಆಟೋದಲ್ಲಿ ದೊಡ್ಡಬಳ್ಳಾಪುರದ ಕಡೆಗೆ ಡಿ ಕ್ರಾಸ್ ಬಳಿ ಬರುವ ವೇಳೆ ಚರ್ಚ್ ಬಳಿ ಸ್ವಿಫ್ಟ್ ಕಾರೊಂದು ಅಡ್ಡಗಟ್ಟಿದೆ. ಆಟೋ ನಿಲ್ಲಿಸಿದ ತಕ್ಷಣ ಕಾರಿನಲ್ಲಿದ್ದ 4 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆಯಾದ ಯುವಕ ಖಾಸಗಿ ಕಂಪನಿಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದನಂತೆ. ನ್ಯಾಯಕ್ಕಾಗಿ ಮೃತ ಪವನ್ ಕುಟುಂಬಸ್ಥರು ಒತ್ತಾಯಿಸುತ್ತಿದ್ದಾರೆ. ಅವನು ನಮ್ಮ ಅಕ್ಕನ ಮಗ, ನನ್ನ ಮಗ ಪವನ್ ಕುಮಾರ್ ಅಂತ. ಸೊ ದೊಡ್ಡಬಳ್ಳಾಪುರದಲ್ಲೇ ಕೆಲಸ, ಇಲ್ಲಿ ಏನೋ ಕಂಪ್ನಿ ಕೆಲಸಕ್ಕೆ ಹೋಗಿದ್ದ ಡ್ರೈವರ್ ಅವನು. ಸೊ ಅಕ್ಕ ಬಂದು ಇಲ್ಲೇ ಕಾಲೇಜಲ್ಲಿ, ಜಲಪ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸೊ ಅವ್ರನ್ನ ರಾತ್ರಿ 9 ಗಂಟೆಯಲ್ಲಿ ಫೋನ್ ಮಾಡಿ 8 ಗಂಟೆಗೆ ಏನೋ ಕರೆದವ್ರಂತೆ ಬನ್ನಿ ಅಂತ. ಯಾರೋ ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಕೆಲಸ, ಅವನು ಹೋಟ್ಲಲ್ಲಿ ಊಟ ಮಾಡಿ ಬರ್ತಾ ಇದ್ದಾಗ ಕಾರಲ್ಲಿ ಬಂದಿದ್ದಾರೆ. ಸೊ ಕಾರಲ್ಲಿ ಬಂದು ಅವ್ನು ಟ್ರೇಸ್ ಮಾಡಿ ಸ್ವಲ್ಪ ಅಡ್ಡ ಹಾಕಿದ್ದಾರೆ. ಅವನು ಯಾರು ಗುದ್ದಿದ್ದು ಅಂತ ಏನಕ್ಕೋ ಇಳ್ದಿದ್ದ ತಕ್ಷಣ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಅಂದರೆ ಎದೆ ಭಾಗ ಫುಲ್ ಕೈಗಳೆಲ್ಲ ಬೆರಳೆಲ್ಲ ಕಟ್ಟಾಗ್ಬಿಟ್ಟವೆ. ಆ ಥರ ಒಂದೇ ಸಮಯ 5-6 ಜನ ಮಚ್ಚುಗಳಲ್ಲಿ ತೊಗೊಂಡು ಹೊಡೆದಾಕ್ಬಿಟ್ಟವ್ರೆ. ಸರ್ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆನೇ ಆಗಿದೆ. ಅಂದರೆ ಇಲ್ಲಿವರೆಗೂ ಇಲ್ಲಿ ಜನ ರಾತ್ರಿ 9 ಗಂಟೆಯಲ್ಲಿ ಇದ್ದೇ ಪೊಲೀಸ್ ಸ್ಟೇಷನ್ ಮುಂದೆ ನಡೆದೈತೆ ಅಂದರೆ ಏನಿದೆ, ಈ ಪೊಲೀಸವ್ರು ನೋಡಲಿಲ್ವಾ ಏನು? ಇಲ್ಲೇ ನಡೆದಿದೆ ಅಂದಮೇಲೆ ಜನ ಇಲ್ವಾ, ಪೊಲೀಸವ್ರು ಇಲ್ವಾ, ಏನೊಂದು ಅಲ್ಲಿ ಹೋಗೇ ಇಲ್ಲ. ಜನಗಳು ಬಂದು ಆಮೇಲೆ ಆಸ್ಪತ್ರೆಗೆ ಅವನು ಅಲ್ಲೇ ಜೀವನ ಹೋಗ್ಬಿಟ್ಟಿದೆ. ಅಲ್ಲಿ ಸ್ಟೇಷನ್ ಮುಂದೆನೇ ಹಿಂಗಾಗ್ತಿದೆ ಅಂದರೆ ಜನಗಳ ರಕ್ಷಣೆ ಎಲ್ಲಿದೆ ಸರ್? ಇವ್ರು ಆಟೋದಲ್ಲಿ ಸರ್, ಆಟೋ ಇಲ್ಲೇ ಇದೆ, ಆಟೋದಲ್ಲಿ ಹೋಗ್ತಾ ಇದ್ರೆ ಕಾರಲ್ಲಿ ಬಂದಿರೋದು. ಅವ್ನಿಗೆ ಗೊತ್ತಿಲ್ಲ, ಏನೋ ನಿಲ್ಲಿಸಿದ್ದಾನೆ. ಅವ್ರು ಅಡ್ಡ ಹಾಕಿದ ತಕ್ಷಣ ನಿಲ್ಲಿಸಿದ ತಕ್ಷಣ ಅವ್ನು ಇಳ್ದಿದ ತಕ್ಷಣ ಲಾಂಗು ಮಚ್ಚು ಎಲ್ಲ ತೊಗೊಂಬಂದಿದ್ದಾರೆ. ಫಸ್ಟೇ ಅವರು ಬೇಕು ಅಂತಲೇ ಬಂದಿರೋದು, ಅವನು ಸಾಯ್ಸಕ್ಕಂತಲೇ ಬಂದಿದ್ದಾರೆ. ನಿಮಗೆ ಯಾರ ಮೇಲೆ ಅವರು ಅನುಮಾನ ಇದೆ? ಹಾಂ, ಒಬ್ಬ ಹುಡುಗಿ ಮೇಲೆ ಅನುಮಾನ ಇದೆ ಸರ್ ನಮಗೆ. ಹುಡುಗಿನ ಲವ್ ಮಾಡಿದ್ರು, ಸ್ವಲ್ಪ ಗಲಾಟೆನೂ ಆಗಿತ್ತು. ನಾವು ಬೇಡ ಅಮ್ಮ ಅದೆಲ್ಲ ಅಂತ ಹೇಳಿದ್ವಿ, ಆಯಿತು ಅಂತ ಹುಡುಗಿ ದೂರ ಇದ್ಲಂತೆ. ಬಟ್ ಆದರೂ ಜನಗಳೇ ಹೇಳ್ತಾ ಇರೋದು ಮತ್ತೆ ಅವ್ರ ಫ್ರೆಂಡ್ಸು ಇಲ್ಲ ಹುಡುಗಿ ಜೊತೆ ಮತ್ತೆ ಮಾತಾಡ್ತಿದ್ರು, ಅವರಿಬ್ಬರು ಓಡಾಡಿರೋದು ಮತ್ತೆ ನಾವು ನೋಡಿದ್ದೀವಿ ಅಂತಿದ್ದಾರೆ. ಆ ಹುಡುಗಿನೂ ಕರೆಸಿದ್ದಾರೆ ಪೊಲೀಸವರು. ಸೊ ಇನ್ನು ನಮಗೇನು ಡಿಟೇಲ್ ಹೇಳ್ತಾ ಇಲ್ಲ ಸರ್ ಪೊಲೀಸವರು. ನಾವಂತೂ ನಮಗೆ ನ್ಯಾಯ ಸಿಕ್ಕೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ನಮ್ಗೆ ಒಬ್ಬನೇ ಮಗ, ಇನ್ನೊಬ್ಬ ಸೊ ಅವನು ನಿಂಗೆ ನೀರಲ್ಲಿ ಆಟ ಆಡೋಕ್ಕೆ ಹೋದಾಗ ತೀರ್ಕೊಂಡ ದೊಡ್ಡವನು. ಅವನು ಸೆಕೆಂಡ್ PUC ಓದಿದ್ಮೇಲೆ ಭಾವ ಇಲ್ಲ, ಇವನೊಬ್ಬನೇ. ನಮ್ಮ ಅಕ್ಕ ಅವ್ರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಇವ್ನು ಹಿಂಗೆ ಆಗಿರೋದಕ್ಕೆ ಅವ್ರು ಅಲ್ಲಿ ಅವ್ರ ಕೈಲಿ ಆಗ್ತಾಯಿಲ್ಲ, ನಮ್ಮ ಕೈಲೇ ಆಗ್ತಿಲ್ಲ, ಅವ್ರು ಹಿಂಗೆ ತಡ್ಕೊತಾರೆ. ಸೊ ನಮ್ಗೆ ನ್ಯಾಯ ಸಿಕ್ಕೋವರೆಗೂ ನಾವು ಹೋಗಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ, CC ಕ್ಯಾಮ್ರಾ ಇಲ್ಲೆಲ್ಲೂ ಇಲ್ಲ. ಪೊಲೀಸ್ ಸ್ಟೇಷನ್ ಇದೆ ಬಟ್ ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾ ಇದ್ದರೆ ಇಲ್ಲಿಂದನೇ ಆಟೋ ಹೋಗಿದೆ ಗೊತ್ತಾಗ್ಬಿಟ್ಟು, ಬಟ್ ಕ್ಯಾಮ್ರಾ ಇಲ್ಲ. ಎಂಥ ಪೊಲೀಸ್ ಸ್ಟೇಷನ್, ಏನು ಕಾನೂನು ನಡೀತಾ ಇದೆ, ಏನಿದೆ ಅಂತ ಜನಗಳಿಗೆ ಎಲ್ಲಿ ರಕ್ಷಣೆ ಇದೆ? ಪವನ್ ದೊಡ್ಡಬಳ್ಳಾಪುರ ಸರ್. ಅಲ್ಲಿ ಸ್ವಂತ ಊರು ಬಂದರು ಇಲ್ಲಿ ತಿಪ್ಕನಹಳ್ಳಿ. ಅವ್ರು ಇರೋದು ದೊಡ್ಡಬಳ್ಳಾಪುರದಲ್ಲಿ. ಸುಮಾರು ವರ್ಷಗಳಿಂದ ಅವ್ರು ಓದಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ ಇರೋದು. ಅವರು ದೊಡ್ಡಬಳ್ಳಾಪುರದಲ್ಲೇ ಇರೋದು. ಜಲಪ ಕಾಲೇಜಲ್ಲಿ ಅಕ್ಕ ಕೆಲಸ ಮಾಡ್ತಾರೆ. ಸೊ ಓದಿಸಿದ್ದೆಲ್ಲ ಇಲ್ಲೇ. ಅವ್ರು ದೊಡ್ಡವರಾದಮೇಲೆ ಕೆಲಸಕ್ಕೆ ಡ್ರೈವರ್ ಕೆಲಸ ಮಾಡ್ತಾಯಿದ್ದ, ಆಟೋ ಓಡಿಸ್ತಿದ್ದ. ಈಗೇನೋ ಕಂಪ್ನಿ ಬಸ್ಸು ಓಡಿಸ್ತಿದ್ದ ಸರ್. ಅವರು ಯಾವ ಊರವರು? ಈಗ ನಿಮ್ಗೆ ಅನುಮಾನ ಇರೋಂಥವ್ರು? ಜೋಗಳ್ಳಿ, ಇಲ್ಲಿ ಹುಡುಗಿನೇ. ಅವಳು ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗಿನೇ, ಆ ಹುಡುಗಿನೂ. ಸೊ ನಮ್ಗೆ ಆ ಹುಡುಗಿ ಮೇಲೆ ಅನುಮಾನ ಇದೆ. ಕರ್ಕೊಬಂದಿದ್ದಾರೆ. ನಮಗೇನೊಂದು ಹೇಳ್ತಿಲ್ಲ ಪೊಲೀಸವರು. ಇನ್ನೊಂದು ಮುಖ್ಯ ಕಾರಣ ಏನಂದರೆ, ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕ್ಯಾಮ್ರಾ ಇಲ್ಲ ಸರ್. ಏನೋ ಸ್ಟೇಷನ್ ಇದೆಯೋ, ಏನು ಕಾನೂನು ಇದೆಯೋ, ಏನು ಪೊಲೀಸವರು ಇರೋದು ಗೊತ್ತಿಲ್ಲ. ಆಟೋ ಹಿಂಗೆ ಹೋಗಿದೆ, ಕಾರು ಹೋಗಿದೆ. ಈ ಕ್ಷಣಕ್ಕೆ ಅವ್ರನ್ನ ಹಿಡಿಬೇಕಾಗಿತ್ತು, ಬಟ್ ಒಂದು ಕ್ಯಾಮ್ರಾ ಇಲ್ಲ ಸ್ಟೇಷನ್ ಮುಂದೆ. ಸ್ಟೇಷನ್ ಮುಂದೆನೇ ಕೊಲೆ ಆಗಿದೆ. ನನ್ನ ಹೆಸರು ಅನಿತಾ ಸರ್. ಸ್ಥಳಕ್ಕೆ SP CK ಬಾಬಾ, DYSP ಪಾಂಡುರಂಗ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಿದ್ದು, ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಿವಕುಮಾರಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೌನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್.
ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಈಗ 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492, 9986734492. Another number 08156272799. ಅನ್ನದಾತ ರೈತರ ಕಲ್ಯಾಣಕ್ಕಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲಿ 2 ಮಹತ್ವದ ಖಾಸಗಿ ಮಸೂದೆಗಳನ್ನು ಮಂಡಿಸಿದ್ದಾರೆ. ಈ ಮಸೂದೆಗಳು ಕೃಷಿ ಆರ್ಥಿಕತೆ ಹಾಗೂ ಗ್ರಾಮೀಣ ಕುಟುಂಬಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. Honorable Speaker, sir, I rise to move for leave to introduce a bill to provide for the constitution of a board for the development of floriculture in India,
and for the promotion of floriculture. ಅನ್ನದಾತ ರೈತರ ಕಲ್ಯಾಣಕ್ಕಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲಿ 2 ಮಹತ್ವದ ಖಾಸಗಿ ಮಸೂದೆಗಳನ್ನು ಮಂಡಿಸಿದ್ದಾರೆ. ಈ ಮಸೂದೆಗಳು ಕೃಷಿ ಆರ್ಥಿಕತೆ ಹಾಗೂ ಗ್ರಾಮೀಣ ಕುಟುಂಬಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಅವುಗಳಲ್ಲಿ ಒಂದಾದ ಹೈನುಗಾರರ ಮಸೂದೆಯು ಭಾರತದ 7 ಕೋಟಿ ಡೈರಿ ಆಧಾರಿತ ಕೃಷಿ ಕುಟುಂಬಗಳಿಗೆ ಸಾಮಾಜಿಕ ಭದ್ರತೆಯ ನೆರವು ನೀಡುತ್ತದೆ. ಈ ಕುಟುಂಬಗಳಲ್ಲಿ ಹೆಚ್ಚಿನವರು ಸಣ್ಣ, ಅತಿ ಸಣ್ಣ ರೈತರು ಮತ್ತು ಮಹಿಳೆಯರಿದ್ದಾರೆ. ಅಂದಾಜು ವೆಚ್ಚ ವಾರ್ಷಿಕ 10,000 ಕೋಟಿ ರುಗಳಾಗಿದ್ದು, ಹವಾಮಾನದ ವೈಪರೀತ್ಯದಿಂದ ಜಾನುವಾರುಗಳ ಮೇಲೆ ಆಗುವ ಪರಿಣಾಮ, ಬೆಲೆ ಏರಿಳಿತ, ಹೆಚ್ಚುವ ವಸ್ತುಗಳು ಮತ್ತು ಸಾಮಾಜಿಕ ಭದ್ರತೆಯ ಸವಾಲುಗಳನ್ನು ಈ ಮಸೂದೆ ಪರಿಹರಿಸುತ್ತದೆ. ಮತ್ತೊಂದು ರಾಷ್ಟ್ರೀಯ ಪುಷ್ಪ ಕೃಷಿ ಮಂಡಳಿ ಮಸೂದೆಯಾಗಿದ್ದು, ಭಾರತದ ಹೂವಿನ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಈ ಮಸೂದೆ ನೆರವಾಗುತ್ತದೆ. ಹೆಚ್ಚಿನ ಮೌಲ್ಯದ ಹೂವು ಉತ್ಪಾದನೆ ಮತ್ತು ರಫ್ತು ಹೆಚ್ಚಿಸಿ ದೇಶವನ್ನು ಹೂ ಮಾರುಕಟ್ಟೆಯ ಜಾಗತಿಕ ಕೇಂದ್ರವಾಗಿ ಮಾಡಲು ಇದು ಉತ್ತೇಜನ ನೀಡುತ್ತದೆ. ಈ ಕುರಿತು ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಮ್ಮ ಹೈನುಗಾರರು ಮತ್ತು ಹೂವು ಬೆಳೆಗಾರರು ಗ್ರಾಮೀಣ ಭಾರತದ ಬೆನ್ನೆಲುಬಾಗಿದ್ದಾರೆ. ಈ ಮಸೂದೆಗಳು ಅವರ ಆದಾಯವನ್ನು ಭದ್ರಪಡಿಸಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಜೊತೆಗೆ ಹೊಸ ಆರ್ಥಿಕ ಅವಕಾಶಗಳನ್ನು ನೀಡುತ್ತದೆ. ಸರಿಯಾದ ಸಾಂಸ್ಥಿಕ ಚೌಕಟ್ಟು ನೀಡುವುದರ ಮೂಲಕ ಭಾರತವು ಪುಷ್ಪ ಕೃಷಿಯಲ್ಲಿ ಜಾಗತಿಕ ನಾಯಕನಾಗಬಹುದು. ಹಾಗೆಯೇ ಪ್ರತಿ ಹೈನುಗಾರರು ಸಾಮಾಜಿಕ ಭದ್ರತೆ ಮತ್ತು ಘನತೆಯನ್ನು ಪಡೆಯಬಹುದು ಎಂದು ತಿಳಿಸಿದ್ದಾರೆ. Item number 71. Honorable Speaker, sir, I rise to move for leave to introduce a bill to provide for the constitution of a board for the development of floriculture in India and for the promotion of floriculture. प्रश्न है कि विधेयक को पुरस्तापित करने की अनुमति प्रदान की जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में. माननीय सदस्य विधेयक पुरस्तापित करें. Honorable sir, I introduce the bill. Item number 72. Honorable Speaker, sir, I request to move for leave to introduce a bill to provide for the welfare of dairy farmers in the country and for the matters connected therewith or incidental thereto. प्रश्न है कि विधेयक को पुरस्तापित करने की अनुमति प्रदान की जाए. जो सदस्य इसके पक्ष में हाँ कहें, जो सदस्य विरोध में ना कहे. मेरे विचार में निर्णय हाँ वालों के पक्ष में, हाँ वालों के पक्ष में हुआ. अनुमति प्रदान की जाती है. माननीय सदस्य विधेयक पुरस्तापित करें. Speaker, sir, I introduce the bill. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಹಾಕದವರಿಗೆ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ನೀಡಿ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಅಲ್ಲದೆ ಡಿಸೆಂಬರ್ 11ರಿಂದ ಹೆಲ್ಮೆಟ್ ಕಡ್ಡಾಯ ಎಂದು ಆದೇಶಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹತ್ತಿರವಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಅತಿ ವೇಗವಾಗಿ ಬೆಳೆಯುತ್ತಿದೆ. ಚಿಕ್ಕಬಳ್ಳಾಪುರ ಹಲವು ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲೂ ಆದಿಯೋಗಿ ಶಿವನ ಬೃಹತ್ ಮೂರ್ತಿ ಇರುವ ಇಶಾ ಫೌಂಡೇಶನ್ ತಲೆ ಎತ್ತಿದ ಮೇಲೆ ವಾಹನ ಸಂಚಾರದ ದಟ್ಟಣೆ ಹೆಚ್ಚಾಗಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇವೆ. ಸಾವು ನೋವಿನ ಸಂಖ್ಯೆಯಂತೂ ಏರ್ತಲೇ ಇದೆ. ಎಷ್ಟು ಬಾರಿ ಹೆಲ್ಮೆಟ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದರೂ ಸಹ ಬೈಕ್ ಸವಾರರು ಎಚ್ಚೆತ್ತುಕೊಳ್ತಾ ಇಲ್ಲ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘದ ವತಿಯಿಂದ ರಸ್ತೆ ಸಂಚಾರ ನಿಯಮ ಪಾಲನೆಯ ಕುರಿತು ಜಾಗೃತಿ ಜಾಥಾ ಹಾಗೂ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ನ್ಯಾಯಾಲಯದ ಮುಂಭಾಗದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಜಾಥಾ ನಡೆಸಿ ದ್ವಿಚಕ್ರ ವಾಹನ ಸವಾರರಲ್ಲಿ ಅರಿವು ಮೂಡಿಸಲಾಯಿತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸ್ತಾ ಇದ್ದು, ಇದರಿಂದ ಅಪಘಾತಗಳಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡೋ ಬೈಕ್ ಸವಾರರಿಗೆ 500 ರೂಪಾಯಿಗಳ ದಂಡವನ್ನು ವಿಧಿಸುತ್ತಿದ್ರು. ಜೊತೆಗೆ ಹೆಲ್ಮೆಟ್ ನೀಡಿ ಸದಾ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಿದ್ದಾರೆ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಎಲ್ಲರ ಸಹಯೋಗದೊಂದಿಗೆ ನಾಗರಿಕರಿಗೆ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಚಾಲನೆ ಮಾಡುವಾಗ
ಹೆಲ್ಮೆಟ್ನ ಶಿರಸ್ತ್ರಾಣವನ್ನು ಧರಿಸ್ಕೊಂಡು ಚಾಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಈ ಬಗ್ಗೆ ನಮ್ಮ ನ್ಯಾಯಾಲಯದ ಕಟ್ಟಡದಿಂದ ಶಿಡ್ಲಘಟ್ಟ ಕೋರ್ಟ್ ಸರ್ಕಲ್ವರೆಗೆ ಜಾಥಾ ಕೂಡ ಹಮ್ಮಿಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ರಾಮಣ್ಣ ಅವರು ದಾನಿಗಳು ಸುಮಾರು 100 ಹೆಲ್ಮೆಟ್ಗಳನ್ನ ದಾನ ಮಾಡಿದ್ದಾರೆ. ಅದನ್ನು ನಾವು ಎಲ್ಲ ದ್ವಿಚಕ್ರ ವಾಹನದ ಸವಾರರು ಯಾರು ಹೆಲ್ಮೆಟ್ ಧರಿಸ್ತಾ ಚಾಲನೆ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಅಲ್ಲೇ ಕರೆದು ಕೊಟ್ಟು ಅವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಕಾರಣ ಇಷ್ಟೇ, ಈ ಜೀವನ ಭಾಳ ಅಮೂಲ್ಯವಾದದ್ದು. ಜೀವ ಇದ್ದರೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮನೆಯಲ್ಲಿ ದುಡಿಯುವಂಥ ವ್ಯಕ್ತಿನ ನಂಬಿಕೊಂಡು ಹಲವಾರು ಜನ ಇರ್ತಾರೆ, ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು, ಅಕ್ಕ ತಂಗಿಯರು ಇವರೆಲ್ಲ. ಆ ಕಾರಣದಿಂದ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಯಾವುದೋ ಕೆಲಸ ಕಾರ್ಯ ನಿಮಿತ್ತವಾಗಿ ಬಂದುವಾಗ ಅಪಘಾತ ಆಗಿ ಜೀವನ ಕಳ್ಕೊಂಡ್ರೆ ಎಲ್ಲ ಕುಟುಂಬದ ಸದಸ್ಯರು ಕೂಡ ನೋವನ್ನು ಅನುಭವಿಸ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಚಾಲನೆ ಮಾಡುವಾಗ ಶಿರಸ್ತ್ರಾಣನ ಧರಿಸಿರಬೇಕು. ಈ ದಿನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಸೇವಾ ಸಂಸ್ಥೆಗಳ ವತಿಯಿಂದ ಒಂದು ಕಾರ್ಯಕ್ರಮವನ್ನು, ಅಂದರೆ ಕಾನೂನಿನ ಅರಿವು ಕಾರ್ಯಕ್ರಮ, ಅದರಲ್ಲೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಅಡಿಯಲ್ಲಿ ಇವತ್ತು ಒಂದು ಜಾಥಾವನ್ನು ನಾವು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹಿಡಿದು ನಾವು ಶಿಡ್ಲಘಟ್ಟ ಸರ್ಕಲ್ ತನಕ ಕೂಡ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ಅಧ್ಯಕ್ಷರು ಕೂಡ ಆಗಿರ್ತಾರೆ, ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಡಿಷನಲ್ SP ಅವರು ಹಾಗೂ ಎಲ್ಲ ಪೊಲೀಸ್ ಇಲಾಖೆ, ಅದರಲ್ಲೂ ಕೂಡ ಶ್ರೀಯುತ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ರಾಮಣ್ಣ ಅವರು, ಇವರೆಲ್ಲರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದರಲ್ಲೂ ಕೂಡ 2 ವೀಲರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ನೀವು ಸಂಚಾರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ತಿಂಗಳ 11ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸೋದನ್ನು ಕಡ್ಡಾಯ ಮಾಡಿದ್ದು, ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಕಾನೂನು ಕ್ರಮ ಜರುಗಿಸೋದಾಗಿ SP ಕುಶಾಲ್ ಚೌಕ್ಸೆ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಾವು ಜಿಲ್ಲಾ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ DLSA ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಒಂದು ಜಾಥಾ ಸ್ಟಾರ್ಟ್ ಮಾಡಿ ಶಿಲ್ಘಟ್ಟ ಸರ್ಕಲಲ್ಲಿ ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಬೇಸಿಕ್ ಉದ್ದೇಶ ಏನಿದೆ ಈ ಪ್ರೋಗ್ರಾಮ್ದು, ರೆಗ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾಯಿದೆ, ಕಡಿಮೆ ಆಗ್ತಾಯಿಲ್ಲ. ಮತ್ತು ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದ್ದೀವಿ, ಆಮೇಲೆ ಕೂಡ ಪಬ್ಲಿಕ್ದು ಮೈಂಡ್ಸೆಟ್ ಚೇಂಜ್ ಆಗ್ತಾಯಿಲ್ಲ. ಸೊ ಪಬ್ಲಿಕ್ಗೆ ಅದು ಗೊತ್ತು ಕಿ ಅವ್ರ ಸುರಕ್ಷಕ್ಕಾಗಿದೆ. ಹೇಗೆ ನಮ್ಮ ಮಾನ್ಯ DC ಸಾಹೇಬರು ಕೂಡ ಮೆನ್ಷನ್ ಮಾಡಿದ್ದಾರೆ ಕಿ ಎಲ್ಲರೂ ಮೊಬೈಲಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕ್ತಾರೆ, ಬಟ್ ಹೆಲ್ಮೆಟ್ ಹಾಕೋಕ್ಕೆ ರೆಡಿ ಇಲ್ಲ. ಸೊ ಪಬ್ಲಿಕ್ದು ಮೈಂಡ್ಸೆಟ್ ಚೇಂಜ್ ಮಾಡೋಕ್ಕಾಗಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು, ಈ ಥರ ನಾವು ಒಂದು ಚಿಂತನೆ ಮಾಡಿದ್ದೀವಿ ಮತ್ತು ಅದು ಒಂದು ತೀರ್ಮಾನ ಮಾಡಿದ್ದೀವಿ ಕಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಸೊ ನಾವು ನೆಕ್ಸ್ಟ್ 1 ವೀಕ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಎಲ್ಲ ಕಡೆ, ಆಲ್ ಓವರ್ ದ ಡಿಸ್ಟಿಕ್. ಆಮೇಲೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ. ಮತ್ತು ಯಾರೂ ಹೆಲ್ಮೆಟ್ ಧರಿಸಿ ಗಾಡಿ ಡ್ರೈವ್ ಮಾಡಲ್ಲ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಗಾಡಿ ಸೀಸ್ ಮಾಡೋಕ್ಕೆ ಅವಶ್ಯಕತೆ ಇದೆ, ಗಾಡಿ ಸೀಸ್ ಮಾಡ್ತೀವಿ. ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ RTOಗೆ ಫಾರ್ವರ್ಡ್ ಮಾಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಸವಾರರ ಸುರಕ್ಷತೆ ಕಾಪಾಡಲೆಂದು ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಎಂಬುವರು ದಶಕಗಳಿಂದ ಉಚಿತವಾಗಿ ಸಾವಿರಾರು ಹೆಲ್ಮೆಟ್ಗಳನ್ನು ಚಿಕ್ಕಬಳ್ಳಾಪುರದ ಜನರಿಗೆ ನೀಡ್ತಾ ಬಂದಿದ್ದಾರೆ. ಈ ಬಾರಿಯೂ ಸಹ ಸಂಚಾರಿ ಪೊಲೀಸರ ಜೊತೆಗೂಡಿ 150 ಹೆಲ್ಮೆಟ್ಗಳನ್ನು ಬೈಕ್ ಸವಾರರಿಗೆ ಉಚಿತವಾಗಿ ನೀಡಿದ್ದಾರೆ. ಈಗ ನಾನು ಸುಮಾರು ಒಂದು 12 ವರ್ಷದಿಂದ ಸತತವಾಗಿ ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ನಾನು ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ. ನಾನು ಯಾಕೆ ಹೆಲ್ಮೆಟ್ ವಿತರಣೆ ಮಾಡ್ತಾಯಿದ್ದೀನಿ ಅಂದರೆ, ಆ ಡ್ರೈವಿಂಗ್ ಮಾಡುವಾಗ ಅವ್ರು ಕರೆಕ್ಟಾಗಿ ಹೋಗ್ತಾ ಇದ್ರೂ ಅದು ಸ್ವಲ್ಪ ಅಪಘಾತ ಅವ್ರು ತಪ್ಪಿಸ್ಕೊಳ್ಳಿ, ಆ ಅಪಘಾತ ಆಗದಿರೋ ಅವ್ರು 100 ವರ್ಷ ಇರಲಿ ಅಂಥೇಳಿ ನಾನು ಪ್ರತಿ ವರ್ಷವೂ ಅವ್ರಿಗೆ ಹೆಲ್ಮೆಟ್ ನಾನು ಕೊಡ್ತಾಯಿದ್ದೀನಿ. ಆ ಹೆಲ್ಮೆಟ್ ಕೊಡೋದಕ್ಕೆ ಏನಪ್ಪ ಅಂದರೆ, ನಮ್ಮ ಸಾರ್ವಜನಿಕರು, ನಮ್ಮ ಬೈಕ್ ಸವಾರರು, ನಾನು 12 ವರ್ಷದಿಂದ ಕೊಟ್ಟರು ಅವರು ಸರಿಯಾಗಿ ಹೆಲ್ಮೆಟ್ ಹಾಕ್ತಾಯಿಲ್ಲ, ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಆ ಕಾನೂನು ಅಂದರೆ ಒಂದು ನಮಗೆ ಒಂದು ರಕ್ಷಣೆ ಇದ್ದಂಗೆ, ಒಂದು ಹೆಲ್ಮೆಟು ತನ್ನ ಪ್ರಾಣಕ್ಕೆ ಅದು ರಕ್ಷಣೆ ಇದ್ದಂಗೆ. ಅದಕ್ಕೋಸ್ಕರಾಗಿ ನಾವು ಒಂದು ಮೊಬೈಲ್ಗೆ ಒಂದು ಪೋಜ್ ಹಾಕಿಸ್ಕೊತೀವಿ. ಏನು ಅಫ್ಟಾಲ್ ಅದೆಲ್ಲ ಒಂದು 10,000 ರೂಪಾಯಿ.
ಈ ಒಂದು ನಮ್ಮ ತಲೆ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ತಲೆಗೆ ನಾವು ಒಂದು ಹೆಲ್ಮೆಟ್ ಹಾಕೋದಿರ ಬೈಕ್ ಓಡಿಸ್ಬೇಕಾದ್ರೆ ನಮ್ಮ ಜನಗಳು ಅದನ್ನು ಅರಿವು ಮೂಡಿಸ್ಕೊಂಡು ಹೆಲ್ಮೆಟ್ ಹಾಕಿ ದಯವಿಟ್ಟು ಪ್ರತಿಯೊಬ್ಬರೂ ನೀವು ಹೆಲ್ಮೆಟ್ ಹಾಕ್ಕೊಂಡು ನೀವು ಚಾಲನೆ ಮಾಡಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಾರ್ವಜನಿಕರ ಸಾವು ನೋವಿನ ಪ್ರಕರಣಗಳನ್ನು ತಪ್ಪಿಸೋಕೆ ಅಂತ ವಿನೂತನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ್ದು, ಇದೇ ತಿಂಗಳ 11ರಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಹೆಲ್ಮೆಟ್ ಇಲ್ಲದೆ ಮನೆಯಿಂದ ಆಚೆ ಬರುವ ಬೈಕ್ ಸವಾರರು ಎಚ್ಚರ, ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ, ಜೊತೆಗೆ ಪೊಲೀಸರ ದಂಡವನ್ನು ತಪ್ಪಿಸಿಕೊಳ್ಳಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್
8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾವು ಬೆಳೆಗಾರರ ನೆರವಿಗೆ ಧಾವಿಸಿರುವ ರಾಜ್ಯ ಸರ್ಕಾರವು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಟ್ಟು 40,49,00,000 ರು ಹಣವನ್ನು ಬಿಡುಗಡೆ ಮಾಡಿದೆ ಎಂದು ಮಾವು ಮಂಡಳಿ ಅಧ್ಯಕ್ಷರಾದ ಮುದ್ದು ಗಂಗಾಧರ್ ಅವರು ತಿಳಿಸಿದ್ದಾರೆ. ಎಲ್ಲದಕ್ಕೂ ಹೆಚ್ಚಾಗಿ ನನ್ನ ತಂದೆ ಸಮರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ACC ಅಧ್ಯಕ್ಷರು, ನನ್ನ ಅಣ್ಣ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ನನ್ನನ್ನು ಈ ಜವಾಬ್ದಾರಿಯುತ ಸ್ಥಾನಕ್ಕೆ, ಅದು ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಅಂದರೆ ಮಾವು ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿ ಮೊದಲನೇ ಸಲ ಶ್ರೀನಿವಾಸಪುರಕ್ಕೆ ಬರ್ತಾ ಇದ್ದೀನಿ. ಶ್ರೀನಿವಾಸಪುರ ವಿಶೇಷ ನಿಮ್ಗೆ ಗೊತ್ತಿದೆ. ಈಗ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾವು ಮಂಡಳಿ ಅಧ್ಯಕ್ಷರಾದ ಮುದ್ದು ಗಂಗಾಧರ್ ಮಾತನಾಡಿ, ಈ ಅನುದಾನವನ್ನು ಕಳೆದ ವರ್ಷ ಬೆಲೆ ಕುಸಿತದಿಂದ ನಷ್ಟಕ್ಕೊಳಗಾದ ಮಾವು ರೈತರಿಗೆ ವಿತರಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ಗೆ 440 ರುನಂತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಮುದ್ದು ಗಂಗಾಧರ್ ಅವರು ಮಾವು ರೈತರಿಗಾಗಿ ಸರ್ಕಾರದ ಮುಂದಿನ ಕ್ರಮಗಳ ಕುರಿತು ಮಾತನಾಡುತ್ತಾ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿಶೇಷವಾಗಿ ಶ್ರೀನಿವಾಸಪುರದಲ್ಲಿ ಮಾವಿಗೆ ವಿಶೇಷ ಮಾರುಕಟ್ಟೆ ಹಾಗೂ ಪಲ್ಪ್ ಫ್ಯಾಕ್ಟರಿ ತರುವ ನಿಟ್ಟಿನಲ್ಲಿ ಶ್ರಮವಹಿಸುವುದಾಗಿ ಭರವಸೆ ನೀಡಿದರು. ತಮ್ಮ ರಾಜಕೀಯ ನೇಮಕಾತಿಗಳ ಕುರಿತು ಮಾತನಾಡಿದ ಮುದ್ದು ಗಂಗಾಧರ್ ಅವರು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ತಮಗೆ ಮಾವು ಮಂಡಳಿ ಅಧ್ಯಕ್ಷ ಸ್ಥಾನ ಮತ್ತು KPCC ಕಾರ್ಯದರ್ಶಿ ಸ್ಥಾನ ಒಲಿದಿದೆ ಎಂದು ತಿಳಿಸಿದರು. ಮುಂಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯ ವೀಕ್ಷಕರಿಗಾಗಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ತಮ್ಮನ್ನು ನೇಮಿಸಲಾಗಿದೆ ಎಂದರು. ತೀರ್ಥರೂಪ ತಂದೆ ಸಮರಾದಂಥ ಶ್ರೀ ರಮೇಶ್ ಕುಮಾರ್ ಸಾಹೇಬರ ಆಶೀರ್ವಾದದಿಂದ, ನನ್ನ ಎಲ್ಲ ಹಿರಿಯ ಮುಖಂಡರ ಸಹಕಾರದಿಂದ, ಮಾಧ್ಯಮ ಮಿತ್ರರ ಸಹಕಾರದಿಂದ ಇವತ್ತು ನಾನು 2 ಪ್ರಮುಖ ಕಾರಣಗಳಿಗೆ ಶ್ರೀನಿವಾಸಪುರಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಘನ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲದಕ್ಕೂ ಹೆಚ್ಚಾಗಿ ನನ್ನ ತಂದೆ ಸಮರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ACC ಅಧ್ಯಕ್ಷರು, ನನ್ನ ಅಣ್ಣ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ನನ್ನನ್ನು ಈ ಜವಾಬ್ದಾರಿಯುತ ಸ್ಥಾನಕ್ಕೆ, ಅದು ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಲಿಮಿಟೆಡ್ ಅಂದರೆ ಮಾವು ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿ ಮೊದಲನೇ ಸಲ ಶ್ರೀನಿವಾಸಪುರಕ್ಕೆ ಬರ್ತಾ ಇದ್ದೀನಿ. ಶ್ರೀನಿವಾಸಪುರ ವಿಶೇಷ ನಿಮ್ಗೆ ಗೊತ್ತಿದೆ. ಈಗ ವರ್ಲ್ಡ್ ಫೇಮಸ್ ಮ್ಯಾಂಗೋಸ್ ಆರ್ ಗ್ರೋನ್ ಹಿಯರ್, ಅಂದರೆ ಇಡೀ ವಿಶ್ವಕ್ಕೆ ಒಂದು ಪ್ರಸಿದ್ಧವಾಗಿರೋ ಊರು. ಮ್ಯಾಂಗೋ ಕ್ವಾಲಿಟಿಯಲ್ಲಿರ್ಬೋದು, ಮ್ಯಾಂಗೋ ಗ್ರೋಯಿಂಗ್ ಏರಿಯಾ ಅಂದರೆ ಪ್ರದೇಶ ಏರಿಯಾ ವೈಸ್ ಹೈಯೆಸ್ಟ್ ಮ್ಯಾಂಗೋ ಗ್ರೋವರ್ಸ್ ಇರೋವಂಥ ಮ್ಯಾಂಗೋ ಕೃಷಿ ಮೇಲೆ ಅವಲಂಬಿತವಾಗಿರೋಂಥ ಜಾಗ ಇದು. ಅದು ಒಂದು ಕಾರಣ. ಅದನ್ನ ನಾನು ಲೇಟಾಗಿ ಬ್ರೀಫ್ ಮಾಡ್ತೀನಿ. ಬಟ್ ಪಕ್ಷದ ವತಿಯಿಂದ ನಾನು ಜನರಲ್ ಸೆಕ್ರೆಟರಿನೂ ಆಗಿದ್ದೀನಿ, KPC ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೀನಿ. ಶ್ರೀನಿವಾಸಪುರಕ್ಕೆ ಇನ್ಚಾರ್ಜ್ ಆಗಿ, ಅಬ್ಸರ್ವರ್ ಆಗಿ ಇನ್ಚಾರ್ಜ್ ಆಗಿ ಮುಂಬರುವ ಆಗ್ನೇಯ ಕ್ಷೇತ್ರ, ಸಂಜಯ್ ಸರ್ ಹೇಳಿದಾಗೆ ಮುಂಬರುವ ಆಗ್ನೇಯ ಕ್ಷೇತ್ರ ಅಂದರೆ ಸೌತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಪಕ್ಷದ ವತಿಯಿಂದ ಉಮೇದುವಾರನ್ನ ಮುಂಚೆನೇ ಆಯ್ಕೆ ಮಾಡಿ ನಾವು ಈ ಸಲ ಗೆಲ್ಸ್ಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಪಕ್ಷದ ಆದೇಶದ ಮೇರೆಗೆ, ನಮ್ಮ ಅಧ್ಯಕ್ಷರು ಶ್ರೀಮಾನ್ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ಬಂದು ನಾನು ತಮ್ಮೆಲ್ಲರ ಮುಖಾಂತರ ಇಡೀ ನಮ್ಮ ಆಗ್ನೇಯ ಕ್ಷೇತ್ರ ಏನಿದೆ ಅಂದರೆ 5 ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಅಂದರೆ ಚನ್ನಗಿರಿ ಮತ್ತು ಹೊನ್ನಾಳಿ 2 ಕ್ಷೇತ್ರ ಹೊರತುಪಡಿಸಿ ನಮ್ಮದು ತುಂಬ ದೊಡ್ಡ ಕ್ಷೇತ್ರ. ವಿಶೇಷ ಏನು ಅಂತಂದರೆ ಸ್ಪೆಷಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹೈಯೆಸ್ಟ್ ಗ್ರ್ಯಾಜುಯೇಟ್ಸ್ ಇರೋವಂಥ ಜಿಲ್ಲೆಗಳು. ಅದೊಂದು ಕೀರ್ತಿ ಇದೆ. ನೀವು ಮೆಡಿಕಲ್ ಗ್ರ್ಯಾಜುಯೇಟ್ಸ್ ತಗೊಳ್ಳಿ. ನಾನು ವೃತ್ತಿಯಲ್ಲಿ ಮೆಡಿಕಲ್ ಗ್ರ್ಯಾಜುಯೇಟೆ, ಡೆಂಟಲ್ MDS ಮಾಡಿ, ನಾನು ನಮ್ಮ ಸುಧಾಕರ್ ಸಾಹೇಬ್ರಲ್ಲ ಮಂತ್ರಿಗಳು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳು, ನನ್ನ ಸೀನಿಯರ್, ನನ್ನ ಮೆಂಟರ್ ಅವರು, ಪ್ರಾಸ್ತೋಡಾಂಟಿಕ್ಸ್ ಅಂತೀವಿ ನಾವು, ಅಂದರೆ ಕೃತಕ ಹಲ್ಲು ತಜ್ಞರು. ಸೊ ಈ ಥರ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ನಮ್ಮಲ್ಲಿ ಜಾಸ್ತಿ ಇರೋದು 2 ಜಿಲ್ಲೆನಲ್ಲಿ. ಇಡೀ ಸ್ಟೇಟ್ಗೆ ನಾವು ಒಂದು ಮಾದರಿ. ಲಾ ಗ್ರ್ಯಾಜುಯೇಟ್ಸು ಹೈಯೆಸ್ಟ್ ಇದ್ದೀವಿ, KS ಆಫೀಸರ್ಸ್ ಹೈಯೆಸ್ಟ್ ಇದ್ದೀವಿ, IAS ಆಫೀಸರ್ಸ್ ನನ್ನ ಮನೆಯಲ್ಲೇ ಒಂದು IAS ಆಫೀಸರ್ಸ್, ಒಂದು 3-4 KS ಆಫೀಸರ್ಸ್ ಇದ್ದೀವಿ ನಾವು. ಸೊ ಹಾಗಾಗಿ 2 ಜಿಲ್ಲೆ ಅತ್ಯಂತ ಹೆಚ್ಚಿನ ಮಟ್ಟಿಗೆ ಗ್ರ್ಯಾಜುಯೇಟ್ಸ್ ಕೊಟ್ಟಿರುವಂಥ ಜಿಲ್ಲೆ. ಬಟ್ ಆದರೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ವೋಟಿಂಗ್ ಅಂತ ಬಂದಾಗ ನಮ್ಮದು ಪ್ರೋಸೆಸ್ ಪಾರ್ಟಿಸಿಪೇಷನ್ನೇ ಕಡಿಮೆ. ಯಾಕೆಂದರೆ
ನಾವು ರಾಜಕಾರಣದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿರೋರು ಮೊದಲು ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೋಸೆಸ್ ಅಲ್ವಣ. ಡೆಮಾಕ್ರೆಟಿಕ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ, ಎಸ್ಪೆಷಲಿ ಕೋಲಾರ ಜಿಲ್ಲೆದು ಏನೊಂದು ಕೀರ್ತಿ ಅಂದರೆ ಪ್ರತಿ ಎಲೆಕ್ಷನ್ ಅಲ್ಲೂ ನೀವು ನೋಡಿರ್ತೀರ, ಪಂಚಾಯತಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಹೈಯೆಸ್ಟ್ ಪಾರ್ಟಿಸಿಪೇಷನ್ ನಾವೇ ಮಾಡೋದು. ಅಂದರೆ ಹೈಯೆಸ್ಟ್ ಅವೇರ್ನೆಸ್ ಇದೆ ನಮಗೆ ಜನರಲ್ ಎಲೆಕ್ಷನ್ಸ್ ಅಲ್ಲಿ. ಆದರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದಾಗ ನಾವು ರಿಜಿಸ್ಟ್ರೇಷನ್ನೇ ಕಡಿಮೆ. ಎನ್.ಎಂ. ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ನಾಳೆ 10 ಗಂಟೆಗೆ ಅಜಾಚೂಕದಿಂದ ಅನ್ನದಾತರ ಪರವಾಗಿ, ಈ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ BJP ಪಕ್ಷ ನಾವು ಇದನ್ನು ಹಮ್ಮಿಕೊಂಡಿದ್ದೀರಿ. ಬಿಜೆಪಿ ಮುಖಂಡ ಬಿಎನ್ ವೇಣುಗೋಪಾಲ್ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಬೇಕು ಹಾಗೂ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಮತ್ತು ರಾಗಿ ಬೆಳೆಗೆ ಬೆಳೆ ನಷ್ಟ ಪರಿಹಾರಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಧೋರಣೆಗಳನ್ನು ಖಂಡಿಸಿ ಶನಿವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತು ಅನ್ನದಾತನ ಜೊತೆ ರೈತನ ಗೋಳಾಟ ಆಡಿಸಿ ರೈತರಿಗೆ ಕೊಡ್ತಾ ಇರೋ ಕಷ್ಟ ಎಲ್ಲ ರಾಜ್ಯದ ಜನತೆ ಕೊಟ್ಟಿದೆ. ಆ ರೈತರ ಪರವಾಗಿ ನಾವು ನಿಂತು ಅವ್ರಿಗಾಗ್ತಾ ಇರೋಂಥ ಕಬ್ಬು ಬೆಳೆ ಆಗ್ಬೋದು, ತುಂಗಭದ್ರಾ ನದಿ ನೀರು ಗೇಟ್ದಾಗ್ಬೋದು, ಅವರಿಗೆ ಪರಿಹಾರ ಕೊಡಲು ಎಷ್ಟೋ ಕುಚ್ಚು ಹೋಗಿರುವಂಥ ರೈತರ ಪರಿಹಾರ ಕೊಡೋದಕ್ಕಾಗ್ಬೋದು, ಇತರೆ ಅವರ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಕಿಂಚಿತ್ತೂ ಬೆಲೆ ಇಲ್ಲ. ಆದ್ದರಿಂದ ನಾವು ನಾಳೆ 10 ಗಂಟೆಗೆ ಅಜಾಚೂಕದಿಂದ ಅನ್ನದಾತರ ಪರವಾಗಿ, ಈ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ BJP ಪಕ್ಷ ನಾವು ಇದನ್ನು ಹಮ್ಮಿಕೊಂಡಿದ್ದೀರಿ. ದಯವಿಟ್ಟು NDA ಭಾಗದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅನ್ನದಾತನ ಬಗ್ಗೆ ಕಾಳಜಿ ಇರುವಂಥ ಎಲ್ಲ BJP ಕಾರ್ಯಕರ್ತರು ಹಾಗೂ ರೈತರ ಶ್ರೇಯೋಭಿಲಾಷಿಗಳು ಹಾಗೂ NDA ಪರವಾಗಿರುವಂಥ ಅಂಗಪಕ್ಷದ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರ್ಕೊಳ್ತಾರೆ. ಕೆಎಂ ರಾಜಶೇಖರ್ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ನಗರ ಅಧ್ಯಕ್ಷ ಗೋವಿಂದ ರಾಜು, ಪ್ರಕಾಶ್ ಗುಪ್ತಾ, ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವಕುಮಾರ್ ಮತ್ತು ಗೋಕುಲ್ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅಧಿಕಾರಿಗಳ ಹೆಸರು ಬರೆದು ಮಾಟ ಮಂತ್ರ ಆರೋಪ. ನಿಂಬೆಹಣ್ಣು ಕುಂಕುಮ ಮಿಶ್ರಿತ ಅಕ್ಕಿ ಪತ್ತೆ, ಭಯಭೀತರಾಗಿರುವ ಅಧಿಕಾರಿಗಳು. ನಡು ರಸ್ತೆಯಲ್ಲೇ ಯುವಕನ ಭೀಕರ ಕೊಲೆ, ಬೆಚ್ಚಿಬಿದ್ದ ಸಾರ್ವಜನಿಕರು, ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು. ಲೋಕಸಭೆಯಲ್ಲಿ ಸಂಸದ ಸುಧಾಕರ್ 2 ಖಾಸಗಿ ಮಸೂದೆಗಳ ಮಂಡನೆ, ರೈತರಿಗೆ ವರದಾನ, ಗ್ರಾಮೀಣ ಕುಟುಂಬಗಳ ಅಭಿವೃದ್ಧಿಗೆ ಸಹಕಾರಿ. ಹೆಲ್ಮೆಟ್ ಹಾಕದವರಿಗೆ ಪೊಲೀಸರಿಂದ ದಂಡ, ಉಚಿತ ಹೆಲ್ಮೆಟ್ ನೀಡಿ ಜಾಗೃತಿ. ಡಿಸೆಂಬರ್ 11ರಿಂದ ದ್ವಿಚಕ್ರ ವಾಹನದಾರರಿಗೆ ಹೆಲ್ಮೆಟ್ ಕಡ್ಡಾಯ ಆದೇಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.